ಮನೆಯಲ್ಲಿ ಚಿನ್ನ ಕದ್ದು ಪ್ರಿಯಕರನಿಗೆ ಕೊಟ್ಟು ತಗ್ಲಾಕೊಂಡ ಲೇಡಿ. ಮನೆಯಲ್ಲಿ ಚಿನ್ನ ಕದ್ದು ತಾನೇ ಪೊಲೀಸರಿಗೆ ದೂರು ಕೊಟ್ಟಿದ್ದ ಮಹಿಳೆ. ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡ ಹೊಸೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಶಾಹೀನ್ ತಾಜ್ ಮನೆಯಲ್ಲಿ ಚಿನ್ನ ಕದ್ದು ತಗ್ಲಾಕೊಂಡ ಆರೋಪ. 12 ಗ್ರಾಂ ಚಿನ್ನದ ಓಲೆ, 11 ಗ್ರಾಂ ನೆಕ್ಲೆಸ್, 45 ಗ್ರಾಂ ಚಿನ್ನದ ಸರ ಕಳುವು. ಕೇಸ್ ದಾಖಲಿಸಿ ಮಹಿಳೆ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಜನವರಿಯಲ್ಲಿ ಚಿನ್ನ ಕಳುವು ಬಗ್ಗೆ ದೂರು ಕೊಟ್ಟಿದ್ದ ಶಾಹೀನ್ ತಾಜ್. ಮಹಿಳೆ ಶಾಹೀನ್ ತಾಜ್ ಪ್ರಿಯಕರ ಇರ್ಸಾದ್ ಪೊಲೀಸರ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದ ಬೈಲುಕುಪ್ಪೆ ಪೊಲೀಸರು. ಇದು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ಸಕ್ಕೆ ಹೋಗಿದ್ರು. ಸಾರ್ ಯಾರೋ ನಮ್ಮ ಚಿನ್ನ ಕದ್ದುಬಿಟ್ಟಿದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋರು. ಪೊಲೀಸರು ಪಾಪ ತಲೆಯಲ್ಲಿ ಹುಳ ಬಿಟ್ಕೊಂಡು ತನಿಖೆಯನ್ನ ಮಾಡಿದ್ದಾರೆ. ಆಮೇಲೆ ಫೋನ್ ಟ್ರ್ಯಾಪ್ ಮಾಡಿದ್ಮೇಲೆ ಗೊತ್ತಾಗಿರೋದು ಕಳ್ಳಿನೇ ಈ ಕಂಪ್ಲೇಂಟ್ ಕೊಟ್ಟಿರೋರು ಅಂತ. ಪ್ರಿಯಕರನಿಗೆ ಈಕೆನೆ ಮನೆಯಲ್ಲಿದ್ದ ಒಡವೆಗಳೆಲ್ಲ ತೆಗೆದುಕೊಂಡು ಹೋಗಿ ದಾನ ಮಾಡಿರೋದು. ತಗೋ ನೀನು ಚೆನ್ನಾಗಿರು ಅಂತ. ಅದಾದ್ಮೇಲೆ ತಗ್ಲಾಕಬಾರ್ದು, ಅನುಮಾನ ಬರಬಾರ್ದು ಅಂತ ಪೊಲೀಸರಿಗೆ ದೂರು ಬೇರೆ ಕೊಟ್ಟಿರೋದು. ಯಾರೋ ನನ್ನ ಚಿನ್ನ ಕದ್ಬಿಟ್ಟಿದ್ದಾರೆ ಅಂತ. ಪೊಲೀಸರು ನಿಜ ಇರಬಹುದು ಅಂತ ತನಿಖೆಯನ್ನು ಶುರು ಮಾಡಿದ್ದಾರೆ. ಆದರೆ ಮಾಹಿತಿ ಸಿಗ್ತಾನೆ ಇರಲಿಲ್ಲ. ಅನುಮಾನ ಬಂದು ಫೋನ್ ಟ್ರ್ಯಾಪ್ ಮಾಡಿದ್ದಾರೆ. ಆಗ ಎಲ್ಲವೂ ಕೂಡ ಗೊತ್ತಾಗಿದೆ. ಸದ್ಯ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡು ಇದೀಗ ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಇದು ತಾನಾಗೆ ಕೋಲ್ ಕೊಟ್ಟು ಬೆನ್ನು ಕೊಡೋದು ಅಂತಾರಲ್ಲ, ಆ ಥರ ಕೋಲ್ ಕೊಟ್ಟು ಹೊಡೆಸ್ಕೊಂಡಿರುವಂಥ ಘಟನೆ. ಈಕೆನೇ ಚಿನ್ನ ಕದ್ದು ತನ್ನ ಪ್ರಿಯಕರನಿಗೆ ಕೊಟ್ಟು ತಾನೇ ಕಂಪ್ಲೇಂಟು ಕೊಟ್ಟು ತಾನೇ ತಗ್ಲಾಕೊಂಡು 1 2 3 3 2 1 ಅಂತ ಕಂಬಿ ಎಣಿಸಬೇಕಾದಂಥ ಪರಿಸ್ಥಿತಿಗೆ ಬಂದಿರೋದು. ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡ ಹೊಸೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಯಾವಾಗ ನಡೆದಿದ್ದ ಘಟನೆ, ಪೊಲೀಸರು ಹೆಂಗ್ ತನಿಖೆ ನಡೆಸಿದ್ರು, ಹೆಂಗ್ ತಗ್ಲಾಕೊಂಡ್ಲು ಈ ಚಾಲಕಿ? ಇದು ಮುಖ್ಯವಾಗಿ ಸ್ವಂತ ಮನೆಯಲ್ಲಿಯೇ ಒಂದು ಚಿನ್ನವನ್ನು ಕದ್ದು ಪ್ರಿಯಕರನಿಗೆ ಕೊಟ್ಟಂತಹ ಒಂದು ಆರೋಪ ಈಗ ಪೊಲೀಸರ ವಶಕ್ಕೆ ಇರತಕ್ಕಂಥದ್ದು. ಮುಖ್ಯವಾಗಿ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡ ಹೊಸೂರು ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇನ್ನು ಶಾಹೀನ್ ತಾಜ್ ಅಂತಕ್ಕಂಥ ಮಹಿಳೆ ತನ್ನ ಮನೆಯಲ್ಲಿದ್ದಂತಹ ಚಿನ್ನವನ್ನು ಕದ್ದು ಅದನ್ನ ತನ್ನ ಪ್ರಿಯಕರನಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಅದರಲ್ಲಿ 12 ಗ್ರಾಂ ಚಿನ್ನದ ಓಲೆ ಇರಬಹುದು, 11 ಗ್ರಾಂ ನೆಕ್ಲೆಸ್, 45 ಗ್ರಾಂ ಚಿನ್ನದ ಸರವನ್ನು ಕದ್ದು ಪ್ರಿಯಕರನಿಗೆ ಕೊಟ್ಟಿರ್ತಾರೆ. ಈ ಒಂದು ದುಡ್ಡಿನಲ್ಲಿ ಪ್ರಿಯಕರ ಶೋಕಿ ಮಾಡ್ತಕ್ಕಂಥದ್ದು, ಸ್ಟೈಲ್ ಮಾಡ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ. ಜೊತೆಗೆ ಆಕೆಯೇ ಪೊಲೀಸರಿಗೆ ದೂರನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ತಮ್ಮ ಮನೆಯಲ್ಲಿ ಚಿನ್ನಾಭರಣಗಳು ಕಳ್ತನ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿರ್ತಾರೆ. ಈ ಒಂದು ದೂರನ್ನ ಆಧರಿಸಿ ಪೊಲೀಸರು ಏನು ಬೈಲುಕುಪ್ಪೆ ಪೊಲೀಸರಿದ್ದಾರೆ, ಇವರು ತನಿಖೆಯನ್ನು ಕೈಗೊಳ್ತಾರೆ. ಜೊತೆಗೆ ಆಕೆಯ ಒಂದು ಮೊಬೈಲ್ ಫೋನ್ ಅನ್ನ ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಆಗ ಪ್ರಿಯಕರನಿಗೆ ಈ ಒಂದು ಚಿನ್ನಾಭರಣಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬರುತ್ತೆ. ತಕ್ಷಣ ಆಕೆಯನ್ನ ವಶಕ್ಕೆ ಪಡೆದು ತದನಂತರ ಈ ಒಂದು ಚಿನ್ನವನ್ನ ಪಡೆದುಕೊಂಡು ಆ ಒಂದು ಹಣದಲ್ಲಿ ಶೋಷಿ ಮಾಡ್ತಿದ್ದಂತಹ ಆಕೆಯ ಪ್ರಿಯಕರ ಏನಿದ್ದ ಇರ್ಷಾದ್, ಆತನನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.